ರಾಜ್ಯ ಸರ್ಕಾರದ ಮುಂದೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಮುಷ್ಕರಕ್ಕೆ ಕರೆ ನೀಡಿದ ಸಾರಿಗೆ ನೌಕರರಿಗೆ ಬಿಗ್ ಶಾಕ್ ಎದುರಾಗಿದೆ. ಮುಷ್ಕರಕ್ಕೆ ಕರೆ ನೀಡಿದ ಸಾರಿಗೆ ನೌಕರರಿಗೆ ಶಾಕ್ ಎದುರಾಗಿದೆ. ಶಾಕ್ ಕೊಟ್ಟ ಕೆಎಸ್ಆರ್ಟಿಸಿ ಕಾರ್ಮಿಕ ವಿಭಾಗ. 5 ತಿಂಗಳು ಮುಷ್ಕರ ನಡೆಸಬಾರದು ಅಂತ ಎಸ್ಮಾ ಜಾರಿಯಾಗಿದೆ. ಎಸ್ಮಾ ಆಕ್ಟ್ ಜಾರಿಯಾಗಿದೆ. ಡಿಸೆಂಬರ್ 31ರವರೆಗೂ ಮುಷ್ಕರ ಮಾಡಬಾರದು, ಅಂದ್ರೆ ಈ ವರ್ಷದ ಕೊನೆಯವರೆಗೂ ಕೂಡ ಮುಷ್ಕರ ಮಾಡಬಾರದು ಅನ್ನುವಂಥ ಆದೇಶ ಹೊರಡಿಸಿದೆ. ಅಗತ್ಯ ವಸ್ತುಗಳ ಸೇವೆ 2013ರ ಅಡಿ ಎಸ್ಮಾ ಜಾರಿಯಾಗಿರುವುದು. ಬಂದ್ಗೆ ಕರೆ ನೀಡಿದ ಸಾರಿಗೆ ನೌಕರರಿಗೆ ಬಿಗ್ ಶಾಕ್ ಇದೆ. ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬಂದ್ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ರು. ಆಗಸ್ಟ್ 5ರಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದ ನೌಕರರು ರಾಜ್ಯ ಸರ್ಕಾರದ ಮುಂದೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ರು. ಅದರಲ್ಲಿ ಮುಖ್ಯವಾಗಿ 38 ತಿಂಗಳ ವೇತನವನ್ನ ವಾಪಸ್ ಕೊಡಬೇಕು ಅನ್ನೋದನ್ನ ಕುರಿತಾಗಿ, ಜೊತೆಗೆ ಕೆಲವೊಂದಷ್ಟು ಬೇಡಿಕೆಗಳನ್ನು ಮುಂದಿಟ್ಟು ಮುಷ್ಕರ ಮಾಡ್ತೀವಿ ಈಡೇರಿಕೆ ಮಾಡದಿದ್ದಲ್ಲಿ ಅನ್ನುವಂಥ ವಿಚಾರವನ್ನು ಮುಂದಿಟ್ಟು ಮುಷ್ಕರಕ್ಕೆ ಕರೆ ನೀಡಿದ್ರು. ಆದ್ರೆ ಈಗ ಬಿಗ್ ಶಾಕ್ ಎದುರಾಗಿದೆ. ಮುಷ್ಕರಕ್ಕೆ ಕರೆ ನೀಡಿದ ಸಾರಿಗೆ ನೌಕರರಿಗೆ ಶಾಕ್ ಕೊಟ್ಟು ಕೆಎಸ್ಆರ್ಟಿಸಿ ಕಾರ್ಮಿಕ ವಿಭಾಗ. ಎಸ್ಮಾ ಅಂದರೆ ಅಗತ್ಯ ಸೇವೆಗಳ ನಿರ್ವಹಣೆ ಕಾಯ್ದೆ, ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್, ಇದು 1968ರಲ್ಲಿ ಜಾರಿಗೆ ಬರುತ್ತೆ. ಅಂದರೆ ಅದನ್ನೇನಾದರೂ ಅಡ್ಡಿಪಡಿಸಿದ್ರೆ ಜನರ ಜೀವನದ ಮೇಲೆ ಅಗತ್ಯವಾದಂತಹ ಪರಿಣಾಮ ಬೀರುತ್ತೆ. ಹಾಗಾಗಿ ಎಸ್ಮಾ ಆ್ಯಕ್ಟನ್ನು ಜಾರಿ ಮಾಡಿರೋದು. ಡಿಸೆಂಬರ್ 31ನೇ ತಾರೀಕಿನವರೆಗೂ ಮುಷ್ಕರ ಮಾಡಬಾರ್ದು, ಅಂದರೆ ಈ ವರ್ಷದವರೆಗೂ ಕೂಡ, ವರ್ಷದ ಕೊನೆಯವರೆಗೂ ಕೂಡ ಮುಷ್ಕರ ಮಾಡಬಾರ್ದು ಅಂತ ಈಗಾಗಲೇ ನೌಕರರಿಗೆ ಬಿಗ್ ಶಾಕ್ ನೀಡಿದೆ.